ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಫಸ್ಟ್ 6 ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10. ಥ್ರೆಡ್ನ ಈ ಥರ ಬಟ್ಟೆಯಿಂದ ತೊಗೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 3 ಚೈನ್ ಗ್ಯಾಪ್ನ 3 ಟೈಮ್ ಹಾಕ್ಕೊಳ್ಬೇಕು. ನೋಡಿ, ಒಂದು ಸಲ ಆಗಿದೆ. ಇವಾಗ ಇನ್ನೂ 12 ಸಲ ನಾನು 3 ಚೈನ್ ಗ್ಯಾಪ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಇದೇ ಥರನೇ 3 ಚೈನ್ ಗ್ಯಾಪ್ನ 3 ಟೈಮ್ ಹಾಕ್ಕೊಳ್ಬೇಕು. ನೋಡಿ, ಇವಾಗ 2 ಸಲ ಆಯಿತು. ಇವಾಗ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ 9 ಚೈನ್ ಅಥವಾ 10 ಚೈನ್ ಹಾಕ್ಕೊಳ್ಬೇಕು. ಆರ್ಚ್ ಡಿಸೈನ್ ವರ್ಕ್ ಮಾಡೋದಕ್ಕೋಸ್ಕರ ನೋಡಿ, ಇವಾಗ ನಾನು 9 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಆರ್ಚ್ ಡಿಸೈನ್ ಹಾಕ್ಬೇಕಾದ್ರೆ ನಾವು ಇದೇ ಥರನೇ 9 ಚೈನ್ ಹಾಕ್ಕೊಳ್ಬೇಕು. 9 ಚೈನ್ ಹಾಕ್ಕೊಂಡಾದಮೇಲೆ ಒಂದು 6 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಒಂದು 6 ಚೈನಷ್ಟು ನಾನು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಬ್ಯಾಕ್ ಸೈಡಿಂದ ಡಿಸೈನ ವರ್ಕ್ ಮಾಡೋಕ್ಕಾಗುತ್ತೆ. ನೋಡಿ, ಒಂದು ಡಿಸೈನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನಾನು ಡಬಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ 9 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಇದಕ್ಕೆ ನಾನು 15 ಡಬಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. ಅಷ್ಟು ಡಿಸೈನ್ ಹಾಕ್ಕೊಂಡ್ರೆ ನಾವು ಹಾಕ್ತಾಯಿರೋ ಡಿಸೈನ್ಗೆ ಕರೆಕ್ಟಾಗಿ ಸಾಕಾಗುತ್ತೆ. 15 ಡಬಲ್ ಕ್ರೋಶನ ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೆ 9 ಚೈನ್ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೆ ಎಲ್ಲ ಆರ್ಚ್ಗೂ ಇದೇ ಥರನೇ 15 ಡಬಲ್ ಕ್ರೋಶನ ವರ್ಕ್ ಮಾಡಬೇಕು. 15 ಡಬಲ್ ಕ್ರೋಶ ಆದಮೇಲೆ ಡಿಸೈನು ಆ ಥರ ಅಂತೇಳಿ ತೋರಿಸ್ತೀನಿ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಡಬಲ್ ಕ್ರೋಶ ಹಾಕೋದು ಈಸಿ ಅಲ್ವಾ. ಸೊ ತೋರಿಸಿದ್ದೀನಿ ಫಸ್ಟಿಗೆ, ಅದೇ ಥರನೇ ಕಂಟಿನ್ಯೂ ಮಾಡಿಕೊಂಡ್ರೆ ಆಯಿತು. ನೋಡಿ, 15 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ಲ, 3 ಚೈನ್ ಆದಮೇಲೆ ಲಾಕ್ ಇದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಡಿಸೈನ್ನ ಫ್ರಂಟಿಗೆ ತಿರುಗಿಸ್ಕೋಬೇಕು. ಇವಾಗ ಫ್ರಂಟ್ ಸೈಡ್ ಮಾಡ್ಕೊಂಡಾದಮೇಲೆ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರೋದು ಚೈನಲ್ಲಿ ಅಥವಾ ಹೋಲಲ್ಲಿ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಒಂದು ನಾರ್ಮಲ್ ಮೀಡಿಯಮ್ ಸೈಜ್ ಇರೋವಂಥ ಬೀಡ್ಸ್ನ ತೊಗೊಂಡು ಒಂದು ಡಬಲ್ ಕ್ರೋಶದ ಮೇಲ್ಗಡೆ ಇರೋವಂಥ ಗ್ಯಾಪ್ನ ಬಿಟ್ಟು ಅಥವಾ ಚೈನ್ನ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ನಾನು ಲಾಕ್ ಮಾಡ್ಕೊಳ್ತಿದ್ದೀನಿ. ಅದಾದ ತಕ್ಷಣ ಮತ್ತೆ 3 ಚೈನ್ ಹಾಕೊಂಡು ಒಂದು ಸ್ಕಿಪ್ ಮಾಡಿ ಮತ್ತು ಇವಾಗ ಇನ್ನೊಂದು ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ ಒಂದು ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಬೀಡ್ಸ್ನ ತೊಗೊಂಡು ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಮೇಲ್ಗಡೆ ಇರೋ ಚೈನಲ್ಲಿ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ನಾವು ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್, ಮತ್ತು ಒಂದು ಡಬಲ್ ಕ್ರೋಶ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ಸ್ಗೆ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶದ ಮೇಲೆ ನಾನು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತು 3 ಚೈನ್ ಒಂದು ಬಿಟ್ಟು ನೆಕ್ಸ್ಟು ಡಬಲ್ ಕ್ರೋಶದ ಮೇಲೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ಲಾಕ್ ಮಾಡಿದ್ದೀವಲ್ವ, ಅಲ್ಲಿ ಒಂದು ಸಲ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಮತ್ತೆ ಲಾಕ್ ಮಾಡಬೇಕು ಬಟ್ಟೆಗೆ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಕಲರ್ ಥ್ರೆಡ್ನ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 3 ಚೈನ್ ಗ್ಯಾಪ್ನ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಆರ್ಚ್ ಹಾಕ್ಕೊಳ್ಳೋವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಆರ್ಚ್ ಆದಮೇಲೆ 3 ಚೈನ್ ಗ್ಯಾಪ್ 2 ಬರಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಹಾಕಿರೋದು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರನೇ
ಅದಾದಮೇಲೆ ಮತ್ತೆ 3 ಚೈನ್ ಗ್ಯಾಪು 3 ಟೈಮ್ ಬರುತ್ತೆ. ಟೋಟಲ್ ನೋಡಿ ಎಷ್ಟು ಬೇಕಾಗುತ್ತೆ ಒಂದು ಆರ್ಚ್ ಮತ್ತು ಇನ್ನೊಂದು ಆರ್ಚ್ ಮಧ್ಯೆ 3 ಚೈನ್ ಗ್ಯಾಪ್ ಅಂತೇಳಿ ನೋಡಿ. ಇವಾಗ 6 3 ಚೈನ್ ಗ್ಯಾಪ್ ಬರಬೇಕು, ಆವಾಗಲೇ ನಮಗೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ ನೋಡಿ. ಫಸ್ಟ್ ಒಂದು ಆರ್ಚ್ ಆದಮೇಲೆ ನೆಕ್ಸ್ಟ್ 2 3 ಚೈನ್ ಗ್ಯಾಪ್, ಅದ್ರ ಸೆಂಟ್ರಲ್ಲಿರೋದು ಕುಚ್ಚು ಕಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ 3 ಚೈನ್ ಗ್ಯಾಪು ಆರ್ಚ್ ವರ್ಕ್ ಮಾಡೋದಕ್ಕೆ. ಕರೆಕ್ಟಾಗಿ 6 ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದೇ ಥರನೇ ನಾನು 2 ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ಯಾವ ಥರ ಅಂತೇಳಿ. ನೆಕ್ಸ್ಟ್ ಸ್ಟೆಪ್ಪು ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡು. ನೆಕ್ಸ್ಟ್ ಇವಾಗ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ ಅಲ್ಲೇ ಥ್ರೆಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಲಾಕ್ ಮಾಡಿದ್ದೀವಲ್ವ ಅದೇ ಪ್ಲೇಸಲ್ಲೇ ನಾನು ಇವಾಗ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಇನ್ನೊಂದು ಸಲ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನಾವು ಆರ್ಚ್ ವರ್ಕ್ ಮಾಡಬೇಕಾದ್ರೆ 3 ಚೈನ್ ಗ್ಯಾಪ್ ಹಾಕಿ ಬೀಡ್ಸ್ ಹಾಕಿದ್ದೀವಲ್ವ ಆ 3 ಚೈನ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. 3 ಡಬಲ್ ಕ್ರೋಶ ಹಾಕಬೇಕು. ಇವಾಗ 2 ಡಬಲ್ ಕ್ರೋಶ ಆಗಿದೆ, ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. 2 ಚೈನ್ ಹಾಕಿ ಮತ್ತೆ 3 ಡಬಲ್ ಕ್ರೋಶ ಸೇಮ್ 3 ಚೈನ್ ಗ್ಯಾಪಲ್ಲೇ ವರ್ಕ್ ಮಾಡಿದ್ದೀನಿ. 2 ಡಬಲ್ ಚೈನ್ ಆದಮೇಲೆ ಮತ್ತು 3 ಡಬಲ್ ಕ್ರೋಶ ಸೇಮ್ 3 ಚೈನ್ ಗ್ಯಾಪಲ್ಲೇ 3 ಡಬಲ್ ಕ್ರೋಶ ವರ್ಕ್ ಮಾಡಬೇಕು ನೋಡಿ. ಇವಾಗ 2 ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶ, ಇನ್ನೊಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇವಾಗ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಬೀಟ್ಸ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ಲ ಆ 3 ಚೈನ್ ಗ್ಯಾಪಲ್ಲಿ ಮತ್ತೆ ನಾನು ಡಬಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶ. ಇದೇ ಥರ ನೆಕ್ಸ್ಟ್ ಇನ್ನು 3 ಚೈನ್ ಗ್ಯಾಪ್ ಇದೆಯಲ್ಲ ಅದಕ್ಕೂ ಕೂಡ ಇದೇ ಥರನೇ ವರ್ಕ್ ಮಾಡಬೇಕು. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಇದೇ ಥರನೇ ಇನ್ನು 2 3 ಚೈನ್ ಗ್ಯಾಪ್ಗೆ ಇದೇ ಥರನೇ ವರ್ಕ್ ಮಾಡ್ಕೊಳ್ಬೇಕು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾನು ತೋರಿಸ್ತೀನಿ. ಇವಾಗ ಇದೆರಡು ಗೊತ್ತಾಗಿದೆಯಲ್ವ, ನೆಕ್ಸ್ಟ್ ಇದನ್ನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ. ಕಂಟಿನ್ಯೂ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಯಾವ ಥರ ಕಂಟಿನ್ಯೂ ಮಾಡೋದು ನೋಡಿ. ಒಂದು ಆರ್ಚ್ ಎಂಡಲ್ಲಿ ನೋಡಿ. ಇದಾದ ತಕ್ಷಣ ಡೈರೆಕ್ಟಾಗಿ 3 ಚೈನ್ನ ಗ್ಯಾಪ್ ಬಿಟ್ಟು ಲಾಕ್ ಇದೆಯಲ್ಲ ಅಲ್ಲಿ ನಾನು ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫುಲ್ ನೆಕ್ಸ್ಟ್ ಆರ್ಚ್ಗೂ ಇದೇ ಥರನೇ 3 ಚೈನ್ ಗ್ಯಾಪ್ನ ಹಾಕ್ಕೊಳ್ತಾ ಹೋಗಿ ಕಂಟಿನ್ಯೂ ಮಾಡಬೇಕು. ಇದಾದ ತಕ್ಷಣ ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಯಾವ ಥರ ಅಂತೇಳಿ. 2 ಡಿಸೈನು ವರ್ಕ್ ಮಾಡ್ಕೊಂಡಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಡಿಸೈನು ನೋಡಿ. ಈ ಥರ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡ್ಕೊಂಡಾದಮೇಲೆ ನೋಡಿ 2 ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಕೂಡ ನಾನು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ ಅಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಒಂದು 3 ಚೈನ್ ಗ್ಯಾಪ್ ಇದೆಯಲ್ವ ಸೇಮ್ ಕಲರ್ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇವಾಗ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಡೈರೆಕ್ಟಾಗಿ ನಾನು 4 ಡಬಲ್ ಕ್ರೋಶನ ವರ್ಕ್ ಮಾಡ್ತಾಯಿದ್ದೀನಿ. 1 ಡಬಲ್ ಕ್ರೋಶ ಆಯಿತು. ಇನ್ನು 3 ಡಬಲ್ ಕ್ರೋಶನ ಸೇಮ್ 2 ಚೈನ್ ಗ್ಯಾಪಲ್ಲೇ ನಾನು ವರ್ಕ್ ಮಾಡಬೇಕು. ಇವಾಗ 2 ಆಯಿತು. ಇನ್ನು 2 ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ನಾನು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಲಾಸ್ಟು ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಇರುವಂಥ ಥ್ರೆಡ್ಡಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ ಲಾಸ್ಟ್ ಡಬಲ್ ಕ್ರೋಶದ ಮೇಲೆ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ 2 ಚೈನ್ ಗ್ಯಾಪ್ ಒಳಗಡೆ ಸೇಮ್ ವರ್ಕ್ ಇದೆಯಲ್ವ ಅಲ್ಲೇ ಮತ್ತೆ ನಾನು
4 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಒಂದಾಗಿದೆ. ಇವಾಗ ಇನ್ನೊಂದು 3 ಡಬಲ್ ಕ್ರೋಶನ ಸೇಮ್ 2 ಚೈನ್ ಗ್ಯಾಪಲ್ಲೇ ವರ್ಕ್ ಮಾಡೋಣ. ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡಾದಮೇಲೆ ನೋಡಿ ಬೀಡ್ಸ್ ಹಾಕಿದ್ದೀವಲ್ವ, ಅಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪ್ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಡು, ಅಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಿ, ಸೊ ಗ್ಯಾಪ್ ಕಾಣಿಸುತ್ತಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಿಗೆ 4 ಡಬಲ್ ಕ್ರೋಶನ ವರ್ಕ್ ಮಾಡಬೇಕು. ನೋಡಿ ಇವಾಗ 2 ಡಬಲ್ ಕ್ರೋಶ ಆಗಿದೆ. ಇನ್ನು 2 ಡಬಲ್ ಕ್ರೋಶನ ವರ್ಕ್ ಮಾಡೋಣ. ವರ್ಕ್ ಮಾಡ್ಕೊಂಡಾದಮೇಲೆ 5 ಚೈನ್ ಹಾಕ್ಕೊಂಡು ಲಾಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. ನೋಡಿ ಈ ಥರ 5 ಚೈನ್ ಹಾಕ್ಕೊಂಡಾದಮೇಲೆ ಲಾಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಥ್ರೆಡ್ಡಲ್ಲಿ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಡಬಲ್ ಕ್ರೋಶ ಸೇಮ್ 2 ಚೈನ್ ಗ್ಯಾಪಲ್ಲೇ ಕಂಟಿನ್ಯೂ ಮಾಡಬೇಕು. ಸೇಮ್ ಗ್ಯಾಪಲ್ಲೇ 4 ಡಬಲ್ ಕ್ರೋಶ. ಇವಾಗ ಒಂದಾಗಿದೆ. ಇನ್ನು 3 ಡಬಲ್ ಕ್ರೋಶ ಹಾಕೊಳ್ಳೋಣ. ಇನ್ನು 2 ಹಾಕ್ಕೊಳ್ಳೋಣ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸೀರೆಗೆ ನಾವು ಈ ಥರ ಡಿಸೈನ್ನ ಹಾಕ್ಕೊಳ್ಬೋದು. 2 ಕಲರ್ ಸ್ಯಾರಿ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಲಾಕ್ ಮಾಡಿಕೊಂಡು ಡಿಸೈನ್ನ ಇನ್ನೆರಡನ್ನು ಇದೇ ಥರನೇ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೆಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ. ಇನ್ನೆರಡು ಹಾಕ್ಕೊಂಡಾದಮೇಲೆ ನೋಡಿ 4 ಹಾಕಿದ್ಮೇಲಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸೀರೆಗೆ ಈ ಥರ ಡಿಸೈನನ್ನು ನಾವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಂಡಲ್ಲಿ ಒಂದು ಆರ್ಚ್ ಎಂಡಲ್ಲಿ ಮತ್ತೆ ನಾನು ಗ್ಯಾಪ್ ಒಳಗಡೆಯಿಂದ ಒಂದು ಸಲ ಲಾಕ್ ಮಾಡಿ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಇವಾಗ 3 ಚೈನ್ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆಯಿಂದನೇ ಥ್ರೆಡ್ನ ತೆಗೆದು ನಾನು ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡಬೇಕು. ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ಸಲ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ ಅದೇ ಥರ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 2 ಚೈನ್ ಗ್ಯಾಪ್ ಒಳಗಡೆಯಿಂದ 4 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ ತೋರಿಸಿದ್ರಲ್ಲ ಅದೇ ಥರನೇ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗ್ ಲೈನಲ್ಲಿ ಗ್ಯಾಪ್ ಕಾಣಿಸುತ್ತಲ್ವ ಆರ್ಚ್ ಸೆಂಟ್ರಲ್ಲಿ, ಸೊ ಅಲ್ಲಿ ಒಂದು ಬೀಡ್ಸ್ ಅಥವಾ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡ್ಸ್ನ ನಾವು ಹಾಕ್ಕೊಳ್ಬೋದು. ನಾನಿಲ್ಲಿ ಲಕ್ಷ್ಮೀಕಾಯಿ ಥರ ಇರೋ ಬೀಡ್ಸ್ನ ನಾನು ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಆಪ್ಷನಲ್, ಅದು ಲಾಸ್ಟಿಗೆ ನೀವು ಹಾಕ್ಕೊಳ್ಬೋದು. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸೀರೆಗೂ ಕೂಡ ಹಾಕ್ಕೊಳ್ಬೋದು ಇದನ್ನು. ಈ ಡಿಸೈನ್ಗೆ ಪ್ರೈಸ್ ಅಂತಂದರೆ 800ಇಂದ 900ವರೆಗೂ ತೊಗೋಬೋದು. ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು 150 ತೊಗೊಂಡಿದ್ದೀನಿ. ಡಬಲ್ ಮಾಡಿದಾಗ ಅದು 300 ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.